ಮಂಜಿ 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 ನಿನ್ನೆ ಮಾತಾಡ್ತಾ ಇರೋದು ಕಣೆ, ಕೇಳಿಸಲ್ವಾ? ಕರಿತಾ ಇದ್ರು ಹಂಗೆ ಸುಮ್ಮನೆ ಇದ್ದೀಯಲ್ಲ. ನನಗೆ ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ನೀವು ಈ ತರ ಮೋಸ ಮಾಡ್ತೀರಾ ಅಂತ ನಾನಂತೂ ಕನ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಏನೋ ತುಂಬಾ ಒಳ್ಳೆಯವರು ಅಂತ ಅನ್ಸಿತ್ತು ನಿಮ್ಮ ಮಾತು ಕೇಳಿದಾಗ. ಆದ್ರೆ ಈ ತರ ನನಗೆ ಮೋಸ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಬಿಡ್ರಿ. ನಂಬಿಸಿ ಕುತ್ತಿಗೆ ಕೊಯ್ಯೋದು ಅಂದ್ರೆ ಇದೇ ಇರಬೇಕು. ನಿಮ್ಮಂತವ್ರು ನೋಡಿನೇ ಗಾದೆ ಹೇಳಿರ್ತಾರೆ ಅನ್ಸುತ್ತೆ, ಯಾರು ನಂಬಕ್ ಹೋಗ್ಬಾರ್ದು ಅಂತ ಹೇಳೋದು ಇದಕ್ಕೇನೆ. ಯಾಕೆ ಮಂಜಿ ಆತರ ಮಾತಾಡ್ತಾ ಇದೀಯಾ? ನಂದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನನಗೆ ಗೊತ್ತೇ ಇಲ್ಲ ನೀನು ತಿಂಡಿ ಮಾಡಿ ಇಟ್ಟೋಗಿರೋದಾಗ್ಲಿ, ನೀನು ಹೊರಗಡೆಗೆ ಹೋಗಿರೋದಾಗ್ಲಿ ನನಗೆ ಗೊತ್ತಿಲ್ಲ. ಗೊತ್ತಾ, ತಲೆನೋವು ಬಂದು ನಾನು ವಿಕ್ಸ್ ಹಚ್ಕೊಂಡು ಮನೆ ಕಂಡಿದ್ದೆ. ಆದ್ರೆ ಉಪ್ಪು ಜಾಸ್ತಿ, ಅದು ಹೆಂಗಾಯ್ತು ಅಂತಾನು ನನಗೆ ಗೊತ್ತಿಲ್ಲ. ನೀನು ಸುಮ್ಮನೆ ಅತ್ತೆ ಮಾತು ಕೇಳ್ಕೊಂಡು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಕಣೆ. ದಯವಿಟ್ಟು ನನ್ನ ಮಾತು ನಂಬು. ನಾನು ಆ ಥರದವಳ ಹೇಳು? ಆ ಥರ ಮಾಡಂಗಿದ್ದಿದ್ರೆ ನಿನಗ್ಯಾಕೆ ನಾನು ಇರೋ ಸತ್ಯ ಎಲ್ಲ ಹೇಳ್ತಿದ್ದೆ ಹೇಳು? ದಯವಿಟ್ಟು ಅರ್ಥ ಮಾಡ್ಕೊ. ನಾನು ಹೇಳೋದು ಏನು ಅಂದ್ರೆ, ನೀವು ಹೇಳೋದು ಬೇಡ, ಕೇಳೋದು ಬೇಡ. ನಿಮ್ಮ ಮಾತು ನಂಬಿದಕ್ಕೆ ಮನೆಯವ್ರ ಹತ್ರ ಎಲ್ಲನ ಬಯಸ್ಬಿಟ್ರಲ್ಲ ನಮಗೆ. ಉಪ್ಪು ಹಾಕ್ಬಿಟ್ಟು ಮಾವನ ಹತ್ರ, ಆಮೇಲೆ ನಿಮ್ಮ ಯಜಮಾನ್ರ ಹತ್ರ, ಅಜ್ಜಿ ಹತ್ರ ಎಲ್ಲನ, ಅತ್ತೆ ಹತ್ರನೂ ಬಯಸಿದ್ರಿ. ಏನೋ ಒಳ್ಳೆಯವರು ಬಿಡು, ನನ್ನ ಕಷ್ಟ ಅರ್ಥ ಮಾಡ್ಕೊಂತಾರೆ. ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಇವರು. ಅತ್ತೆನೇ ಕೆಟ್ಟವರು, ಅತ್ತೆನೂ ರಾಣಿನೂ ನಿನ್ನ ಮುನ್ನ ಹೊರಗೆ ಹಾಕಕ್ಕೆ ಏನೇನೋ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದಕ್ಕೆ ನನಗೆ ನಿಮ್ಮ ಮೇಲೆ ಒಂದು ಸ್ವಲ್ಪ ಕರುಣೆ ಬಂದಿತ್ತು. ಆದ್ರೆ ನೀವು ಪಲಾವ್ಗೆ ಎಲ್ಲನ ಉಪ್ಪು ಹಾಕ್ಬಿಟ್ಟು ನನ್ನೇನೆ ಮನೆಯಿಂದ ಆಚೆ ಕಳ್ಸಕ್ ನೋಡ್ತಾ ಇದ್ದೀರಾ ಅಂತ ಈಗ ಗೊತ್ತಾಗ್ತಿದೆ. ನಿಮ್ಗೆ ಸುಂದ್ರಿಗೆ ಮದುವೆ ಮಾಡಕ್ಕೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಮದುವೆ ಮಾಡಿದ್ರೆ ಆಸ್ತಿ ಭಾಗ ಕೊಡ್ಬೇಕಾಗುತ್ತೆ ಅಂತ, ಅದಕ್ಕೆ ಈ ತರ ಕಿತಾಪತಿ ಮಾಡ್ತಾ ಇದ್ದೀರಾ. ಅಯ್ಯೋ ಮಂಜಿ, ನಾನು ಯಾಕೆ ಕಿತಾಪತಿ ಮಾಡ್ಲಿ ಹೇಳು? ನನಗೆ ಸುಂದ್ರ ಅಂದ್ರೆ ತುಂಬಾ ಇಷ್ಟ. ಅವನ್ನ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಗೊತ್ತಾ. ನಾನು ಯಾವತ್ತೂ ಅವನ್ನ ಪೆದ್ದ ಅಂತನ ಹೀಯಾಳ್ಸಿಲ್ಲ, ಅಥವಾ ಅವನಿಗೆ ಊಟ ಇಕ್ಕೊಡ್ದೇ ಇಲ್ಲ. ಅವ್ರ ಅಪ್ಪ ಅಮ್ಮ ಬೇಕು ಅಂದ್ರೆ ಅವನ್ನ ಬೈದಿರ್ಬೋದು, ನಾನು ಯಾವತ್ತೂ ಬೈದಿಲ್ಲ ಗೊತ್ತಾ. ಅವನಿಗೆ ತಿಳುವಳಿಕೆ ಕಡಿಮೆ ಅಂತಾನ ಅವನ್ನ ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ ನಾನು. ಬೇಕು ಅಂದ್ರೆ ಅವನ್ನೇ ಕೇಳು, ನಿನ್ ಗಂಡನ ಹೇಳ್ತಾನೆ. ಅವನೆಂದಾದ್ರೂ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದಾನ ಹೇಳು? ಅದಕ್ಕೆ ಸರಿ ಇಲ್ಲ, ಒಳ್ಳೆಯವಳಲ್ಲ, ಊಟ ಕೊಡಲ್ಲ, ತಿಂಡಿ ಕೊಡಲ್ಲ ಅಂತ ಹೇಳಿದಾನ? ಇಲ್ಲ, ಆ ಥರ ಎಲ್ಲ ಏನು ಹೇಳಿಲ್ಲ. ಆದ್ರೂ ಮತ್ತೆ ಉಪ್ಪು ಅದು ಹೆಂಗ್ ಬಂತು? ನೀವಾಗದೆ ಮನೇಲಿದ್ದವರು ನೀವೇ ತಾನೆ, ಇನ್ಯಾರಿದ್ರು? ಇನ್ಯಾರು ಇಲ್ಲ. ಅತ್ತೆ ನೋಡಿದ್ರೆ ಎಲ್ಲ ಊರಲ್ಲಿ ಕೂಲಿಗೆ ಆಳುಗಳಿಗೆ ದುಡ್ಡು ಕೊಟ್ಟು ಬರಕಂತ ಹೋಗಿದ್ರು, ಅವರು ಇರ್ಲಿಲ್ಲ, ಅಜ್ಜಿನೂ ಇರ್ಲಿಲ್ಲ. ನನಗೇನು ಇದೆಲ್ಲನ ಅತ್ತೆದೇ ಕಿತಾಪತಿ ಇರ್ಬೇಕು. ನೀನು ನಾನು ಚೆನ್ನಾಗಿದ್ವಲ್ಲ ಇತ್ತೀಚೆಗೆ, ನೀನು ಚೆನ್ನಾಗಿ ನನ್ನ ನಂಬಿ ನನ್ನ ಜೊತೆ ಓಡಾಡ್ತಿದ್ದಲ್ಲ, ಅದನ್ನ ನೋಡಿ ಸಹಿಸ್ಕೊಳಕ್ ಆಗಿಲ್ಲ. ಅದಕ್ಕೆ ನಿನ್ನ ವಿರುದ್ಧ ಹೆಂಗಾದ್ರೂ ಮಾಡಿ ನನ್ನ ಕೆಟ್ಟೋಳು ಮಾಡಬೇಕು. ನಿನ್ನ ಹತ್ರ ನೀನು ನನ್ನ ಜೊತೆ ಚೆನ್ನಾಗಿರ್ಬಾರ್ದು ಅಂತನ ಅತ್ತೆನೇ ಮಾಡಿರ್ಬೋದು. ಯಾರು ಕಂಡಿದ್ದಾರೆ ಹೇಳು? ಅತ್ತೆಗೆ ನನ್ ಕಂಡ್ರೆ ಆಗಲ್ಲ. ನೀನು ನನ್ನ ಜೊತೆ ಚೆನ್ನಾಗಿದ್ದಲ್ಲ, ಅದಕ್ಕೇನೆ ಈ ತರ ಕಿತಾಪತಿ ಮಾಡಿದ್ರು ಮಾಡಿರ್ಬೋದು. ಉಪ್ಪು ಹಾಕ್ಬಿಟ್ಟು ಮತ್ತೆ ಯಾರು ಹೆಂಗೋ ನೀನು ಹೊರಗಡೆ ಹೋಗಿರೋದ ನೋಡಿರ್ಬೋದು. ಅವರು ಹೆಂಗೋ ನೀನಿಲ್ಲ, ನಾನು ಬೇರೆ ರೂಮ್ನಾಗೆ ಮಗಳಾಕ ಮನೆ ಕಂಡಿದ್ದೆ. ಯಾರು ಇಲ್ಲ ಅಂತನ ಸಪ್ಲ ಮಾಡ್ದಂಗೆ ಬಂದು ಉಪ್ಪಾಕ್ ಹೋಗಿರ್ಬೋದಲ್ಲ. ನೀನೇ ತಿಂಡಿ ಮಾಡ್ತೀಯ ಅಂತನ ಅವ್ರಿಗೆ ಗೊತ್ತಿತ್ತು. ಅವತ್ತು ನಾನು ಹೊರಗಡೆ ಹೋದವಳು ಬಂದಿದ್ದೆ. ರವಿ ಅಣ್ಣ ಮೊದಲು ಬಂದಿದ್ದಾರೆ, ಆಮೇಲೆ ಅತ್ತೆ ಬಂದಿದ್ದು. ಅತ್ತೆ ಬಂದು ಏನೋ ಮಾತಾಡ್ತಾ ಇದ್ರು, ಆಮೇಲೆ ನಾನು ಬಂದಿದ್ದು. ಅಂದ್ಮೇಲೆ ಅತ್ತೆ ಬಂದಿಲ್ಲ ಅದಕ್ಕಿಂತ ಮುಂಚೆಲೆ. ನೀವೇ ತಾನೇ ಮನೆ ಒಳಗಡೆ ಇದ್ದಿದ್ದು, ಇನ್ಯಾರು ಇರ್ಲಿಲ್ಲ. ಏನೇ ನಿಮ್ಮಿಬ್ರದ್ದು ಗಲಾಟಿ? ಏನೇ ಶ್ರೀದೇವಿ? ಅಲ್ಲ ನೋಡಜ್ಜಿ, ಮೊನ್ನೆ ಪಲಾವ್ಗೆ ನಾನೇ ಉಪ್ಪು ಹಾಕಿರೋದು ಅಂತೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳೆ. ನಾನಲ್ಲ ಕಣೆ ಅಂತ ಹೇಳಿದ್ರು ನಂಬ್ತಾನೆ ಇಲ್ಲ ಇವಳು. ಲೇ ಮಂಜಿ, ಶ್ರೀದೇವಿ ಎಂತೋಳು ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ, ನಿಮ್ಮ ಅತ್ತೆ ಎಂತೋಳು ಅನ್ನೋದು ನಿನಗೆ ಗೊತ್ತಿಲ್ಲ. ಇವಳ ಮೇಲೆ ನಿನ್ನ ಎತ್ಕಟ್ಟಕ್ಕಂತಾನೆ ಸುಂದ್ರನ್ಗೆ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಅನ್ನಿಸ್ತೈತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ನೀನು ನಿಮ್ಮ ಅತ್ತೆ ಮಾತು ನಂಬಕ್ ಹೋಗ್ಬೇಡ. ನಿಮ್ಮ ಅತ್ತೆ ಐನ್ ಕಿತಾಪತಿ ಅವಳು, ಬಾರಿ ಕಿಲಾಡಿ. ಹೆಂಗಾದ್ರೂ ಮಾಡಿ ಮರಳು ಮಾಡ್ಬಿಡ್ತಾಳೆ. ಶ್ರೀದೇವಿ ಜೊತೆ ನೀನು ಚೆನ್ನಾಗಿದ್ದಲ್ಲ, ಅದನ್ನ ಹಾಳು ಮಾಡ್ಬೇಕು ಅಂತ ಏನೋ ಕಿತಾಪತಿ ಮಾಡವಳೆ. ನಿಮ್ಮ ಅತ್ತೆ ಮಾತು ನಂಬ್ಕೊಂಡು ಇವಳ ಮೇಲೆ ನೀನು ರೇಗಾಡಬೇಡ. ನಾನು ಈ ಮನೆಗೆ ಬಂದಾಗಿಂದ ಇವಳನ್ನ ನೋಡ್ತಾ ಇದ್ದೀನಿ, ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ನನಗೆ ಗೊತ್ತಿಲ್ವ? ಇಷ್ಟು ವಯಸ್ಸಾಗಿರೋಳಿಗೆ ನಾನು ಹೇಳ್ತೀನಿ ಕೇಳು. ಶ್ರೀದೇವಿ ಅಂತ ಕಿತಾಪತಿ ಮಾಡೋ ಹಿಂಗ್ಸಲ್ಲ. ನಿಮ್ಮ ಅತ್ತೆ ಮಾಡಿದ್ರು ಮಾಡಿರ್ಬೋದು, ಯಾಕಂದ್ರೆ ಅವಳು ಕಿತಾಪತಿ ಮಾಡ್ಕೊಂಡೆ ಈ ಮನೆಗೆ ಸಂಸಾರ ಮಾಡ್ತಾ ಇರೋದು. ಅವಳು ಮದುವೆ ಆಗಿ ಬಂದಾಗಿಂದ ನಾನು ನೋಡಿದ್ದೀನಿ. ನಿಮ್ಮ ಅತ್ತೆ ನಾನು ನಂಬಕ್ ಹೋಗ್ಬೇಡ. ಏನಜ್ಜಿ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ಮನ್ನು ಮರಳು ಮಾಡಿದಾಳೆ ತಾನೆ ಶ್ರೀದೇವಿ? ಒಳ್ಳೆಯವಳು ಅಂತ ಎಲ್ಲರಿಗೂ ನಾಟಕ ಮಾಡಿ ನಂಬಿಸಿದಾಳೆ ಅಲ್ವಾ? ನಾಟಕ ಮಾಡಿ ನಂಬಿಸೋ ಅಂಥದ್ದು ಅವಳಿಗೇನು ಬಂದಿಲ್ಲ ಕಣೆ. ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ನಂಬಿಕೆ ಬರುತ್ತೆ. ಸುಳ್ಳು ಹೇಳ್ಬಿಟ್ಟು ಅಥವಾ ಮನ್ಸ್ನಾಗೊಂದು ಕೆಲಸದಾಗೊಂದು ಅಂತ ತೋರಿಸ್ಕೊಂಡು ಎಷ್ಟು ದಿನ ಅಂತೇಳಿ ನಾಟಕ ಮಾಡೋಕ್ಕಾಗುತ್ತೆ? ಏನೋ 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು. ಇವಾಗ ಶ್ರೀದೇವಿ ಬಂದು 2 ವರ್ಷ ಆಯಿತು, ಅವಾಗಿಂದ ನಾನು ನಾಟಕ ಮಾಡ್ಕೊಂಡೇ ಬರೋಕ್ಕಾಗುತ್ತಾ? ಹೇಳು. ನೀನು ಒಂದಿಟ್ಟು ಓದಿರೋಳಾಗಿದ್ಯಾ? ನಿಮ್ಮ ಅತ್ತೆ ಥರ ದಡ್ಡಿ ಆಗ್ಬೇಡ. ಕೂತ್ಕೊಂಡು ಯೋಚನೆ ಮಾಡು, ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತಾನ.
ಶ್ರೀದೇವಿ ಹೇಳ್ದಂಗೆ ನಿಮ್ಮ ಅತ್ತೆದೇ ಏನೋ ಕಿತಾಪತಿ ಐತೆ, ನೀನು ಇವ್ರ ಜೊತೆಗೆ ಸೇರಬಾರ್ದು, ನಿಮ್ಮಿಬ್ರು ದೂರ ಮಾಡಬೇಕು ಅಂತನ ಏನೋ ಮಾಡಿದಾಳೆ. ನೋಡೆ ಮಂಜಿ, ಅತ್ತೆದೆ ಕಿತಾಪತಿ ಇದು. ನನ್ ಜೊತೆ ನೀನ್ ಸೇರಿದ್ದಲ್ವಾ, ಅವರು ನಿನ್ನ ಮದುವೆ ಮಾಡ್ಕೊಂಡ್ ಬಂದಿರೋದೇನೋ ನನ್ನ ವಿರುದ್ಧ ಎತ್ಕಟ್ಟಕ್ಕೆ ಅನ್ಸುತ್ತೆ. ಇಲ್ದಿದ್ರೆ ಸುಂದ್ರನ್ಗೆ ಮದ್ವೆನೇ ಮಾಡೋಂತ ಐಡಿಯಾನೇ ಇರ್ಲಿಲ್ಲ ನಮ್ಗೆ ಯಾರಿಗೂನು. ಅವರೇನೆ ಮದುವೆ ಮಾಡ್ಬೇಕು ಅಂತನ ಹೆಣ್ಣು ಹುಡುಕಿ ಮದುವೆ ಮಾಡಿ ಕರ್ಕೊಂಡ್ ಬಂದಿರೋದು ಅವರೇನೆ. ಅಯ್ಯೋ, ನನ್ಗೆ ಇಲ್ಲಿ ಯಾರು ನಂಬೇಕು ಯಾರನ್ನು ಬಿಡ್ಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಜ್ಜಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅತ್ತೆ ಮಾಡಿರೋದಾದ್ರೆ ಅದಕ್ಕೆ ಸಾಕ್ಷಿ ಏನಿದೆ? ಅವರೇ ಬಂದು ಉಪ್ಪು ಹಾಕಿ ಹೋಗಿದ್ದಾರೆ ಅನ್ನೋದಕ್ಕೆ. ಸಾಕ್ಷಿ ಏನು ಐತೆ ಅಂದ್ರೆ ಯಾರು ಇರ್ಲಿಲ್ವಲ್ಲ, ಯಾರು ಸಾಕ್ಷಿ? ಯಾರನ್ನು ನಂಬಕ್ಕಾಗಲ್ಲ. ಹೊಟ್ಟೆಯಲ್ಲಿ ನೀನು ಈಗ ಶ್ರೀದೇವಿ ಜೊತೆ ಚೆನ್ನಾಗಿಲ್ಲ ಅನ್ನೋ ಥರನೇ ಇರು. ಚೆನ್ನಾಗಿದ್ದೀನಿ ಅಂತನ ತೋರ್ಸಕ್ ಹೋಗ್ಬೇಡ. ನೋಡೋಣ, ಎಂದಾದ್ರೂ ಒಂದಿವಸ ನಿಮ್ಮ ಅತ್ತೆ ಸಿಗಾಕಂತಾಳೆ. ಶ್ರೀದೇವಿನ ನೀನು ನಿಮ್ಮ ಅತ್ತೆ ಎದುರಿಗೆ ಚೆನ್ನಾಗಿ ಮಾತಾಡಿಸ್ಬೇಡ, ಬೈಕಂತಲೇ ಇರು. ಆಮೇಲೆ ನಿಜ ಏನು ಅಂತನ ಗೊತ್ತಾಗುತ್ತೆ ಸದ್ಯದಲ್ಲಿ. ಇನ್ನೇನಾದ್ರೂ ಕಿತಾಪತಿ ಮಾಡ್ತಾರೆ ಇರ್ತಾಳೆ ನಿಮ್ಮ ಅತ್ತೆ, ಇಲ್ಲಿಗೆ ಸುಮ್ಮನಾಗಲ್ಲ ನಿಮ್ಮಿಬ್ರು ದೂರ ಮಾಡಕ್ಕೆ. ನೀನು ಸ್ವಲ್ಪನೇ ಅನುಮಾನ ಪಡು, ಅವಳು ಶ್ರೀದೇವಿ ಮಾಡಿದಾಳ ಇಲ್ವಾ ಅಂತ ನನಗೆ ಇನ್ನೂ ಅನುಮಾನ ಐತೆ ಅಂತನ. ಅವಾಗ ನೋಡು, ಇನ್ನೇನಾದ್ರೂ ಕಿತಾಪತಿ ಮಾಡಿ ನಿನ್ನ ನಂಬೋ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ, ಅವಾಗ ಸಿಗಾಕದ್ದಾಳೆ ಮತ್ತೆ. ಶ್ರೀದೇವಿ ನಿನಗೂ ಹೇಳ್ತಾ ಇದ್ದೀನಿ, ಹಿಂಗೆ ನಾಟಕ ಮಾಡ್ರಿ ನೀವಿಬ್ರು ದೂರ ಆಗಿರೋ ಥರ. ನಿಮ್ಮ ಅತ್ತೆ ನಂಬಬೇಕು, ಆ ಥರ ನಡ್ಕೊಳ್ರಿ, ಗೊತ್ತಾಗುತ್ತೆ. ಆ ಥರ ನಾಟಕ ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ ಅಜ್ಜಿ? ನಾನು ಹೇಳಿದ ಮಾತು ಕೇಳು, ನೀವಿಬ್ರು ಜಗಳ ಆಡೋ ಥರನೇ ಇರ್ರಿ ನಿಮ್ಮ ಅತ್ತೆ ಎದುರಿಗೆ. ಆದರೆ ನಿಮ್ಮ ಅತ್ತೆ ಮೇಗೆ ಇನ್ನೂ ಸ್ವಲ್ಪ ಅನುಮಾನ ಬರೋ ಥರ ನೀನು ನಡ್ಕೊ. ಅತ್ತೆ ಶ್ರೀದೇವಿನೇ ಮಾಡಿದಾಳೆ ಅಂತ ಹೆಂಗೆ ಹೇಳ್ತೀರಾ? ಕಾರಣ ಇಲ್ವಲ್ಲ ಅಂತ ಹೇಳು, ಒಂದು ಸ್ವಲ್ಪ ಅನುಮಾನ ಪಡು. ಹಾಗೆ ನೋಡು, ಮತ್ತೇನಾದ್ರೂ ಕಿತಾಪತಿ ಮಾಡ್ತಾಳೆ ಶ್ರೀದೇವಿ ಕೈಯಿಂದ, ಏನಾದರೂ ತಪ್ಪು ಮಾಡ್ಸೋಣ ಅಂತನ ಪ್ರಯತ್ನ ಪಟ್ಟು ಅವಳೇ ತಪ್ಪು ಮಾಡಿ ಸಿಗಾಕಂತಾಳೆ. ಅದೇಂಗತ್ತೆ, ಅತ್ತೇನೆ ತಪ್ಪು ಮಾಡಿ ಹೆಂಗ್ ಸಿಗಾಕಂತಾರೆ? ನೀವ್ ಹೇಳೋದೊಂದು ಅರ್ಥ ಆಗ್ತಿಲ್ಲ ನನ್ಗೆ. ಅಯ್ಯೋ, ಅವಳು ಏನೇ ಮಾಡಕ್ ಹೋದ್ರು ತಪ್ಪು ಮಾಡಿ ಸಿಗಾಕಂತಾಳೆ. ಅವಳನ್ನ ನಾನು ಎಷ್ಟು ವರ್ಷದಿಂದ ನೋಡಿಲ್ಲ ಹೇಳು. ಅವಳು ತಪ್ಪು ಮಾಡೇ ಮಾಡ್ತಾಳೆ, ಸಿಗಾಕಂತಾಳೆ. ಆದ್ರೆ ನೀವಿಬ್ರು ಒಂದಿಷ್ಟು ಅವಳ ಮೇಲೆ ಕಣ್ಣಿಟ್ಟಿರ್ಬೇಕು. ಅವಳು ಎಲ್ಗೋದ್ರು ಹಿಂದೆ ಹೋಗ್ಬೇಕು, ನೋಡ್ಕೋಬೇಕು, ಏನ್ ಮಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ, ಏನ್ ಮಾತಾಡ್ತಾಳೆ ಅಂತಾನೆ. ಅವಳ ಮಾತಲ್ಲೇನೆ ಕಂಡಿಡ್ದು ಬಿಡ್ಬೋದು ಅವಳು ಏನ್ ಕಿತಾಪತಿ ಮಾಡ್ತಾಳೆ ಅಂತಾನೆ. ಒಂದಿಷ್ಟು ನಾನು ಹೇಳ್ದಂಗೆ ನಾಟಕ ಮಾಡ್ರಿ, ಹೇಳ್ತೀನಿ. ಸರಿ ಅಜ್ಜಿ, ಆಯ್ತು. ನೀವ್ ಹೇಳ್ದಂಗೆ ನಾವು ನಾಟಕನೇ ಮಾಡ್ತೀವಿ. ಆದ್ರೆ ನೀವ್ ಹೇಳ್ದಂಗೆ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಇಲ್ಲ. ಅತ್ತೆ ಆತರ ಎಲ್ಲ ನಾ ಏನು ಮಾಡೋರಲ್ಲ. ನಿನ್ನ ಹಂಗೆ ಮಂಕ್ ಬುದ್ಧಿ ಎರಚಿ ನಂಬಿಸ್ಬಿಟ್ಟಾಳ ನಿಮ್ಮ ಅತ್ತೆ. ಅದಕ್ಕೆ ನೀನು ಹಿಂಗೆ ಹೇಳ್ತಾ ಇದೆಯಾ. ಅವಳ ಬಂಡವಾಳ ಏನು ಅಂತನ ನಾನು ತೋರಿಸ್ಕೊಡ್ತೀನಿ ನಿನಗೆ. ನಾನು ಹೇಳಿದ ಮಾತು ಕೇಳು ಅಷ್ಟೇನೆ, ಮುಂದೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಸರಿ ಅಜ್ಜಿ, ಆಯ್ತು. ನೋಡೇ ಬಿಡೋಣ, ನಿಮ್ಮ ಮಾತನು ನೋಡೇ ಬಿಡೋಣ. ಅದೇನಾಗುತ್ತೋ ಆಗ್ಲಿ, ನೀವ್ ಹೇಳ್ದಂಗೆನೆ ಕೇಳ್ತೀವಿ ಇಬ್ರು. ನಾವೇನ್ ಮಾಡ್ಬೇಕಜ್ಜಿ ಈಗ? ನೀವಿಬ್ರು ನಿಮ್ಮ ಅತ್ತೆ ಎದುರಿಗೆ ಜಗಳ ಮಾಡೋ ಥರ ಮುನಿಸ್ಕೊಳ್ಳೋ ಥರ ಇರ್ರಿ. ಆಮೇಲೆ ಏ ಮಂಜಿ, ನೀನು ಶ್ರೀದೇವಿ ಇಲ್ಲದೆ ಇದ್ದಾಗ ನಿಮ್ಮ ಅತ್ತೆಗೆ ಶ್ರೀದೇವಿ ಬಗ್ಗೆ ಇಲ್ಲದೆ ಇರೋದೆಲ್ಲ ಹೇಳ್ತೀನಿ. ಆಮೇಲೆ ಅವಳೇನೆ ಉಪ್ಪು ಹಾಕಿದಾಳ ಇಲ್ವಾ ಅಂತ ನನ್ಗೆ ಹಂಗೂ ಅನುಮಾನ. ಇನ್ನೊಂದೇನಾದರೂ ಸಾಕ್ಷಿ ಸಿಕ್ಕರೆ ಅವಳೇ ಹಾಕಿದಾಳೆ ಅಂತ ಗೊತ್ತಾಗುತ್ತೆ ಅತ್ತೆ ಅಂತ ಹೇಳು. ಇನ್ನೊಂದ್ರಾಗ ಏನಾದರೂ ಗೊತ್ತಾದರೆ ನಾನು ಸುಮ್ಮನಿರೋದಿಲ್ಲ. ಶ್ರೀದೇವಿ ಮಾಡಿರೋ ತಪ್ಪು ಸಿಗಾಕೊಂಡ್ರೆ, ನನ್ನ ಮೇಲೆ ಏನಾದ್ರೂ ಆರೋಪ ಬರೋ ಥರ ಏನಾದ್ರು ತಪ್ಪು ಮಾಡಿ ಸಿಗಾಕೊಂಡ್ರೆ ನಾನು ಸುಮ್ಮನಿರಲ್ಲ. ಅವಳನ್ನ ಎಲ್ಲರ ಎದುರಿಗೂ ಬಯಲು ಮಾಡ್ತೀನಿ, ಉಗಿತೀನಿ ಅಂತನ ನಿಮ್ಮ ಅತ್ತೆ ಹತ್ರ ಹೇಳು ನೋಡು. ಅವಾಗ ತಪ್ಪ ಇವಳು ಮಾಡಲ್ಲ, ನಿಮ್ಮ ಅತ್ತೆನೇ ಮಾಡಿ ಇವಳ ಮೇಲೆ ಬರಂಗೆ ಮಾಡ್ತಾಳೆ, ನಿನಗೆ ನಂಬಿಕೆ ಬರೋ ಥರ. ಅದು ಹೆಂಗಜ್ಜಿ ನೀನು ಹೇಳೋದು? ಅದು ಹೆಂಗೆ ಅಂತ ಆಮೇಲೆ ಗೊತ್ತಾಗುತ್ತೆ. ನಾನು ಹೇಳಿದ ಕೆಲಸ ಮಾಡ್ರಿ ಅಷ್ಟೇನೆ. ಆಯ್ತಜ್ಜಿ, ನಿಮ್ಮ ಮಾತನು ಕೇಳಿ ಬಿಡೋಣ, ನೋಡೋಣ, ಪರೀಕ್ಷೆ ಮಾಡೇ ಬಿಡೋಣ ನಮ್ಮ ಅತ್ತೆನ. ಬರ್ಲಿ. ಎಲ್ಗೋಗಿದ್ದಾರೆ ಇವಾಗ? ಇವಾಗ ಹೋಗಿ ಹೇಳು, ಹೊಲ್ದಕ್ಕನು ಇಲ್ಲ ಯಾರ ಮಾತಕ್ಕನ ಹೋಗಿ ಕುಕ್ಕಂಡು ಮಾತಾಡ್ತಿರ್ತಾಳೆ ಅಷ್ಟೇನೆ. ನಿಮ್ಮ ಅತ್ತೆ ಕತೆ ಏನು ಹೇಳ್ತೀಯ? ಸರಿ ಅಜ್ಜಿ, ನೀವು ಹೇಳ್ದಂಗೆ ಆಗ್ಲಿ. ಮಂಜಿ, ಹುಷಾರಾಗಿರು. ನನ್ನ ಎದುರಿಗೆ ಅತ್ತೆ ಹತ್ರ ಬೈಕಮತ್ತರ ನಾಟಕ ಮಾಡು. ಸರಿ ಆಯ್ತು, ನೋಡೋಣ ಅಜ್ಜಿ ಹೇಳಿದ್ದು ನಿಜಾನ ಸುಳ್ಳು ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.